ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮಾರ್ಕ ಅಧ್ಯಾಯ 3 ವಾಕ್ಯ 29 ತಿಳಿಸುವುದೇನೆಂದರೆ, ಪವಿತ್ರಾತ್ಮನ ವಿರುದ್ಧ ದೂಷಿಸುವವನಿಗೆ ಎಂದಿಗೂ ಕ್ಷಮೆ ಸಿಗುವುದಿಲ್ಲ. ಚಿಂತನೆ: ಯೇಸುವಿನ ಈ ಬಲವಾದ ಮಾತು ನಮ್ಮನ್ನು ಎದುರಿಸುವ ಉದ್ದೇಶವಲ್ಲ, ಆದರೆ ನಮ್ಮನ್ನು ಜಾಗೃತಗೊಳಿಸುವ ಉದ್ದೇಶವನ್ನು ಹೊಂದಿದೆ. ಪವಿತ್ರಾತ್ಮರು ನಮ್ಮನ್ನು ಸತ್ಯ, ಪಶ್ಚಾತ್ತಾಪ ಮತ್ತು ಕರುಣೆಗೆ ಕರೆದೊಯ್ಯುವ ದೇವರ ಕೊಡುಗೆಯಾಗಿದೆ. ಒಬ್ಬ ವ್ಯಕ್ತಿಯು ಉದ್ದೇಶಪೂರ್ವಕವಾಗಿ ಮತ್ತು ನಿರಂತರವಾಗಿ ತನ್ನ ಹೃದಯವನ್ನು ಆತ್ಮಕ್ಕೆ ಮುಚ್ಚಿದಾಗ ಕ್ಷಮೆಯನ್ನು ಸ್ವೀಕರಿಸಲು ನಿರಾಕರಿಸುವುದು, ದೇವರ ಕೃಪೆಯನ್ನು ನಿರಾಕರಿಸುವುದು ಅಥವಾ ಒಳ್ಳೆಯದನ್ನು ಕೆಟ್ಟದ್ದು ಎಂದು ಕರೆಯುವುದು, ಅವರು ಕ್ಷಮೆ ಪ್ರವೇಶಿಸುವ ಬಾಗಿಲನ್ನೇ ಮುಚ್ಚುತ್ತಾರೆ. ದೇವರು ಕ್ಷಮಿಸಲು ನಿರಾಕರಿಸುವುದಿಲ್ಲ, ಬದಲಿಗೆ ಅವರು ಕ್ಷಮೆಯನ್ನು ನೀಡುತ್ತಾರೆ. ನಮ್ಮ ಹೃದಯಗಳು ತೆರೆದಿರುವವರಿಗೆ ಯಾವುದೇ ಪಾಪವು ದೇವರ ಕರುಣೆಯನ್ನು ಮೀರುವುದಿಲ್ಲ. ಪ್ರಾರ್ಥನೆ: ಪವಿತ್ರಾತ್ಮರೇ, ನನ್ನ ಹೃದಯವು ಹೆಮ್ಮೆ ಅಥವಾ ಹಠಮಾರಿಯಾದಾಗ ಅದನ್ನು ಮೃದುಗೊಳಿಸಿರಿ. ನಿಮ್ಮ ಧ್ವನಿಯನ್ನು ಗುರುತಿಸಲು, ನಾನು ಬಿದ್ದಾಗ ಪಶ್ಚಾತ್ತಾಪ ಪಡಲು ಮತ್ತು ದೇವರ ಮಿತಿಮೀರಿದ ಕರುಣೆಯನ್ನು ಪಡೆಯಲು ಯಾವಾಗಲೂ ನಂಬಿಕೆಯನ್ನು ಇಡಲು ನನಗೆ ಅನುಗ್ರಹಿಸಿರಿ. ನನ್ನನ್ನು ವಿನಮ್ರ ಮತ್ತು ಮುಕ್ತ ನಂಬಿಗಸ್ತನಾಗಿ ಇರಿಸಿರಿ. ಅದರಿಂದ ನಾನು ಪ್ರೀತಿಯನ್ನು ಎಂದೆಂದಿಗೂ ತಿರಸ್ಕರಿಸಬಾರದು. ನೀವು ಮುಕ್ತನಾಗಿ ನೀಡುತ್ತೀರಿ. ಇದರಿಂದ ನಾನು ದೇವರ ಪ್ರೀತಿಯನ್ನು ಅನುಭವಿಸಲಿಕ್ಕೆ ನನಗೆ ಸಹಾಯ ಮಾಡಿರಿ. ಆಮೆನ್.